ಈ ಕತೆ ಕೇಳಿಸ್ಕೊಳ್ಳಿ, ರಿಯಲ್ ಆಗಿತ್ತು ನಮ್ಮ ಕ್ಲೈಂಟ್ಗೆನೆ. ಒಂದು ಸರ್ಜರಿ ಆಯ್ತು ಅವ್ರಿಗೆ, ACL ರೀಕನ್ಸ್ಟ್ರಕ್ಷನ್ ಅಂತ. ಹಾಸ್ಪಿಟಲ್ ಬಿಲ್ ಬಂದು 2.4 ಲ್ಯಾಕ್ ಹತ್ತತ್ರ. ಲಕ್ಕಿಲಿ ಅವ್ರ ಹತ್ರ 10 ಲಕ್ಷದ್ದು ಹೆಲ್ತ್ ಇನ್ಶೂರೆನ್ಸ್ ಇತ್ತು. ಕ್ಯಾಶ್ಲೆಸ್ ಕ್ಲೇಮ್ ಅಪ್ರೂವ್ ಆಯ್ತು. ನ್ಯಾಚುರಲಿ ನಮ್ಮ ಕಸ್ಟಮರ್ ಅನ್ಕೊಂಡ್ರು ಮೇಜರ್ ಬಿಲ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ, ಅಬ್ಬಾಬಾ ಡಿಸ್ಚಾರ್ಜ್ ಟೈಮಲ್ಲಿ ಒಂದು ಮೈನರ್ ಅಮೌಂಟ್ ಪೇ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ಫೈನಲ್ ಬಿಲ್ ನೋಡಿದಾಗ ಒಂದು ಸಪ್ರೇಟ್ ಸೆಕ್ಷನ್ ಕೊಟ್ಟಿದ್ರು ಗುರು. 45,000 ರೂಪಾಯಿ ಚಾರ್ಜ್ ಇತ್ತು. ಸೂಚರು, ಕ್ಯಾನ್ಯುಲಾ, ಸಿರಿಂಜು, ಡಿಸ್ಪೋಸಿಬಲ್ ಇವೆಲ್ಲ ಬಂದು 500 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ಅಂತ ಚಿಕ್ಕ ಚಿಲ್ಡ್ರ ಅಮೌಂಟ್ ಎಲ್ಲ ಸೇರಿ ಕೊನೆಗೆ 45,000 ರೂಪಾಯಿ ತನಕ ಬಂತು. ಇನ್ಶೂರೆನ್ಸ್ ಯೂಶಲಿ ಸರ್ಜರಿ, ಡಾಕ್ಟರ್ ಫೀಸು, ರೂಮ್ ರೆಂಟ್, ಮೆಡಿಸಿನ್ಸ್ ಎಲ್ಲ ಕವರ್ ಮಾಡುತ್ತೆ. ಆದ್ರೆ ಈ ಕನ್ಸ್ಯೂಮಬಲ್ಸ್ ಆಫ್ಟನ್ ಆಗಿ ಎಕ್ಸ್ಕ್ಲೂಡ್ ಮಾಡ್ತಾರೆ. ಸೊ ಪೇಷಂಟ್ಗೆ ಡಿಸ್ಚಾರ್ಜ್ ಟೈಮ್ ಅಲ್ಲಿ ಈ ಅಮೌಂಟ್ ಪೇ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ಈ ಕೇಸ್ ಅಲ್ಲಿ ನಮ್ ಕಸ್ಟಮರ್ 1 ರೂಪಾಯಿ ಕೂಡ ಪೇ ಮಾಡ್ಲಿಲ್ಲ. ಯಾಕಂದ್ರೆ ಅವ್ರ ಹತ್ರ ಒಂದು ಆಡ್ ಆನ್ ಇತ್ತು. 1,200 ರೂಪಾಯಿ ಕೊಟ್ಬಿಟ್ಟು 45,000 ರೂಪಾಯಿ ಕನ್ಸ್ಯೂಮಬಲ್ ಕವರ್ ಮಾಡ್ಬಿಟ್ರು. ಇವತ್ತು ಅದೇ ಆಡ್ ಆನ್ ಬಗ್ಗೆ ಮಾತಾಡೋಣ. ನಮಸ್ಕಾರ, ನಾನು ನಿಮ್ಮ ಕನ್ನಡದ ಕಂದ ಶಶಾಂಕ್. ನೀವು ನೋಡ್ತಿದ್ದೀರಾ ಡಿಟೋ ಇನ್ಶೂರೆನ್ಸ್ ನ ಕನ್ನಡ ಚಾನೆಲ್. ನಮ್ಮ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಕ್ಲಿಕ್ ಇಂದ ನಮಗೆ ಇನ್ನೂ ತುಂಬಾ ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ತುಂಬಾ ಹಲವಾರು ವಿಡಿಯೋಸ್ ಮಾಡಕ್ಕೆ. ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋಗೆ ಬನ್ನಿ. ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದ್ರೆ ಹಾಸ್ಪಿಟಲ್ ಬಿಲ್ಲು ಕಂಪ್ಲೀಟ್ ಆಗಿ ನಿಮ್ಮ ಇನ್ಶೂರರ್ ಕವರ್ ಮಾಡುತ್ತೆ ಅಂದ್ರೆ ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. 10 ಲಕ್ಷ ಸಮ್ ಇನ್ಶೂರ್ಡ್ ಇದೆ ಅಂದ್ರೆ 5 ಲಕ್ಷ ಹಾಸ್ಪಿಟಲ್ ಬಿಲ್ ಬಂದ್ರೆ ಫುಲ್ 5 ಲಕ್ಷ ಇನ್ಶೂರರೇ ಪೇ ಮಾಡ್ತಾರೆ ಅಂದ್ರೆ ಅದು ತಪ್ಪು. ಆದ್ರೆ ಸಮ್ ಇನ್ಶೂರ್ಡ್ ಅಂದ್ರೆ ಅದೊಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ. ಅಂದ್ರೆ ಅಲ್ಲಿನ ತನಕ ಎಷ್ಟು ಎಲಿಜಿಬಲ್ ಅಮೌಂಟ್ ಇದೆ ಅಷ್ಟು ಪೇ ಮಾಡ್ತಾರೆ. ಎಲಿಜಿಬಲ್ ಇಂಪಾರ್ಟೆಂಟ್ ವರ್ಡ್. ಹಾಸ್ಪಿಟಲ್ ಬಿಲ್ ಅಲ್ಲಿ ಕೆಲವು ಎಕ್ಸ್ಪೆನ್ಸಸ್ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಡೈರೆಕ್ಟ್ಲಿ ರಿಲೇಟೆಡ್ ಅಂತ ಕ್ಲಾಸಿಫೈ ಆಗುತ್ತೆ. ಕೆಲವು ಎಕ್ಸ್ಪೆನ್ಸಸ್ ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಕ್ಲಾಸಿಫೈ ಆಗುತ್ತೆ. ಈ ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ನ ಕನ್ಸ್ಯೂಮಬಲ್ಸ್ ಅಂತ ಕೂಡ ಕರೀತಾರೆ. ಸ್ಟ್ಯಾಂಡರ್ಡ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ ಯೂಶಲಿ ಈ ಎಕ್ಸ್ಪೆನ್ಸಸ್ ನ ಕವರ್ ಮಾಡಲ್ಲ ಗುರು. ಸೊ ಕ್ಯಾಶ್ಲೆಸ್ ಕ್ಲೇಮ್ ಅಪ್ರೂವ್ ಆದ್ರೂ ಡಿಸ್ಚಾರ್ಜ್ ಟೈಮ್ ಅಲ್ಲಿ ಈ ಅಮೌಂಟ್ ನಿಮ್ ಪಾಕೆಟ್ ಇಂದಾನೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಸರ್ಜರಿ ಟೈಮ್ ಅಲ್ಲಿ ಯೂಸ್ ಮಾಡುವಂತ ಗ್ಲೌಸ್, ಸಿರಿಂಜು, ಗಾಜು, ಕಾಟನ್, ಸರ್ಜಿಕಲ್ ಟೇಪು, ಬ್ಲೇಡ್, ಕ್ಯಾನ್ಯುಲಾ, ಮಾಸ್ಕ್, ಗೌನ್, ಯೂರಿನ್ ಬ್ಯಾಗ್, ಆಲ್ಕೋಹಾಲ್ ಸ್ವಾಬ್ಸ್ ಮತ್ತೆ ಡಿಸ್ಇನ್ಫೆಕ್ಟೆಂಟ್ಸ್ ಎಲ್ಲ ನಿಮ್ಮ ಟ್ರೀಟ್ಮೆಂಟ್ಗೆ ಯೂಸ್ ಆಗುತ್ತೆ. ಆದ್ರೆ ಇನ್ಶೂರೆನ್ಸ್ ಕ್ಲಾಸಿಫಿಕೇಶನ್ ಪ್ರಕಾರ ಇವುಗಳಲ್ಲಿ ತುಂಬಾ ಐಟಮ್ ಸ್ಟ್ಯಾಂಡರ್ಡ್ ಪಾಲಿಸಿ ಪೇ ಔಟ್ ಇಂದ ಎಕ್ಸ್ಕ್ಲೂಡ್ ಆಗ್ಬಹುದು. ಇದನ್ನ ಕೇಳಿ ಏನ್ ಗುರು ಲಾಜಿಕ್ ಇಲ್ಲ ಅನ್ಸುತ್ತಲ್ವಾ? ಸರ್ಜರಿ ಮಾಡೋದಕ್ಕೆ ಸಿರಿಂಜ್ ಬೇಕು, ಸಿರಿಂಜ್ ಮೆಡಿಕಲ್ ಎಕ್ಸ್ಪೆನ್ಸ್ ಅಲ್ವಾ ಅಂತ ನಾವು ಕೇಳ್ಬೋದು. ಆದರೆ ಸ್ಟ್ಯಾಂಡರ್ಡ್ ಪಾಲಿಸಿ ರೂಲ್ಸ್ ಮತ್ತು ನಾನ್ ಪೇಬಲ್ ಲಿಸ್ಟ್ ಪ್ರಕಾರ ಈ ಐಟಮ್ಸ್ ಸೆಪ್ರೇಟ್ ಆಗಿ ಎಕ್ಸ್ಕ್ಲೂಡ್ ಆಗ್ಬೋದು. ಮತ್ತೆ ಇದು ಬರೀ ಗ್ಲೌಸ್ ಮತ್ತು ಸಿರಿಂಜ್ ಸ್ಟೋರಿ ಅಲ್ಲ. ನಾನ್ ಪೇಬಲ್ ಐಟಮ್ಸ್ ಬ್ರಾಡ್ ಕ್ಯಾಟಗರೀಸ್ ಅಲ್ಲಿ ಬರುತ್ತೆ. ಒಂದು ಕ್ಯಾಟಗರಿ ಪರ್ಸನಲ್ ಕಂಫರ್ಟ್ ಐಟಮ್ಸ್ ಲೈಕ್ ಮಿನರಲ್ ವಾಟರ್, ಅಟೆಂಡೆಂಟ್ ಫುಡ್, ಟಾಯ್ಲೆಟ್ರೀಸ್, ಟಿಶ್ಯೂಸ್, ಸ್ಲಿಪ್ಪರ್ಸ್, ಸ್ಯಾನಿಟರಿ ಪ್ಯಾಡ್ಸ್, ಟೆಲಿವಿಷನ್ ಚಾರ್ಜ್, ಟೆಲಿಫೋನ್ ಚಾರ್ಜ್, ಇಂಟರ್ನೆಟ್ ಚಾರ್ಜ್ ಮತ್ತೆ ಲಾಂಡ್ರಿ ತರ ಐಟಮ್ಸ್. ಇನ್ನೊಂದು ಕ್ಯಾಟಗರಿ ರೂಮ್ ಚಾರ್ಜಸ್ ಒಳಗೆ ಹಾಸ್ಪಿಟಲ್ ಇನ್ಕ್ಲೂಡ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೆಡ್ ಇರೋ ಐಟಮ್ಸ್ ಲೈಕ್ ಹ್ಯಾಂಡ್ ವಾಶ್, ಶೂ ಕವರು, ಕ್ಯಾಪ್ಸ್, ಗೌನ್ಸ್, ಫುಡ್ ಕವರು, ಡಿಸ್ಇನ್ಫೆಕ್ಟೆಂಟ್ ಲೋಷನ್, ಟೂತ್ ಬ್ರಷ್, ಟೂತ್ ಪೇಸ್ಟ್, ಕೋಂಬು, ಬೆಡ್ ಪ್ಯಾನ್ ಮತ್ತೆ ಫೇಸ್ ಮಾಸ್ಕ್ ತರ ಐಟಮ್ಸ್. ಇನ್ನೊಂದು ಕ್ಯಾಟಗರಿ ಪ್ರೊಸೀಜರ್ ಚಾರ್ಜಸ್ ಒಳಗೆ ಇನ್ಕ್ಲೂಡ್ ಆಗಬೇಕು ಅಂತ ಎಕ್ಸ್ಪೆಕ್ಟೆಡ್ ಐಟಮ್ಸ್ ಇದೆ. ಗಾಜು, ಕಾಟನ್, ಬ್ಯಾಂಡೇಜು, ಸರ್ಜಿಕಲ್ ಟೇಪು, ಬ್ಲೇಡು, ಏಪ್ರನ್, ಟರ್ನಿಕೆಟ್, ಪ್ರೊಸೀಜರ್ ಕಿಟ್ಸ್. ಮತ್ತೆ ಟ್ರೀಟ್ಮೆಂಟ್ ಕಾಸ್ಟ್ ಒಳಗೆ ಬರೋ ಅಂತ ಅನ್ಎಕ್ಸ್ಪೆಕ್ಟೆಡ್ ಚಾರ್ಜಸ್, ಅಡ್ಮಿಷನ್ ಫೀಸ್, ರಿಜಿಸ್ಟ್ರೇಷನ್, ಇನ್ಫ್ಯೂಷನ್ ಪಂಪ್, ಆಲ್ಕೋಹಾಲ್ ಸ್ವಾಬ್, ಯೂರಿನ್ ಬ್ಯಾಗ್, ಗ್ಲೂಕೋಮೀಟರ್ ಸ್ಟ್ರಿಪ್, ಬ್ಲಡ್ ರಿಸರ್ವೇಶನ್ ಚಾರ್ಜಸ್, ಡೈಟಿಷಿಯನ್ ಫೀಸ್. ಸೊ ನಾನ್ ಪೇಬಲ್ ಲಿಸ್ಟ್ ಅಲ್ಲಿ 146 ಐಟಮ್ಸ್ ಇದೆ. ಪ್ರಾಬ್ಲಮ್ ಏನಂದ್ರೆ ಡಿಸ್ಚಾರ್ಜ್ ಟೈಮ್ ವರೆಗೂ ಈ ಸ್ಮಾಲ್ ಚಾರ್ಜಸ್ ಆಡ್ ಆಗಿ 10 ಇಂದ 15% ಆಫ್ ದ ಬಿಲ್ ತನಕ ಬರುತ್ತೆ. ಈಗ ಒಂದ್ ಗ್ಲೌ ಚಾರ್ಜ್ 100 ರೂಪಾಯಿ, ಸಿರಿಂಜು 200 ರೂಪಾಯಿ, ಸರ್ಜಿಕಲ್ ಡಿಸ್ಪೋಸಿಬಲ್ 1000 ರೂಪಾಯಿ. ನೋಡಕ್ ಚಿಕ್ಕದಾದ್ರೂ ಇದೆಲ್ಲ ಸೇರಿ 10 ರಿಂದ 30 ಸಾವಿರ ತನಕ ಬಂದ್ಬಿಡ್ಬೋದು. ಆವರೇಜ್ ಆಗಿ ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ನಾನು ಹೇಳ್ದಂಗೆ 5 ರಿಂದ 15% ವರೆಗೂ ಆಡ್ ಆಗ್ಬೋದು. ಸೊ 2 ಲಕ್ಷ ಬಿಲ್ ಬಂದ್ರೆ 10,000 ಇಂದ 30,000 ರೂಪಾಯಿ ತನಕ ನಿಮ್ಮ ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗ್ಬೋದು. ಸೊ ಕ್ಯಾಶ್ಲೆಸ್ ಕ್ಲೇಮ್ ಆದ್ರೂ ಕಂಪ್ಲೀಟ್ ಆಗಿ ಎಲ್ಲ ಕವರ್ ಆಗುತ್ತೆ ಅಂತ ದೇರ್ ಇಸ್ ನೋ ಗ್ಯಾರಂಟಿ. ಕ್ಯಾಶ್ಲೆಸ್ ಕ್ಲೇಮ್ ಅಂದ್ರೆ ಇನ್ಶೂರರ್ ಕವರ್ಡ್ ಎಕ್ಸ್ಪೆನ್ಸಸ್ ನ ಡೈರೆಕ್ಟ್ ಹಾಸ್ಪಿಟಲ್ಗೆ ಸೆಟಲ್ ಮಾಡ್ತಾರೆ. ಆದ್ರೆ ಪಾಲಿಸಿಯಲ್ಲಿ ಕವರ್ ಆಗದೆ ಇರುವಂತ ಐಟಮ್ಸ್, ಕೋ ಪೇಮೆಂಟ್, ರೂಮ್ ರೆಂಟ್ ರಿಸ್ಟ್ರಿಕ್ಷನ್ಸ್ ಇವೆಲ್ಲಾನು ನೀವೇ ಪೇ ಮಾಡ್ಬೇಕಾಗತ್ತೆ. ಈಗ ACL ಸರ್ಜರಿ ಬಗ್ಗೆ ಮಾತಾಡಿದ್ನಲ್ಲ, ಅದೇ ಕಸ್ಟಮರ್ ಹತ್ರ ಬರೋಣ. ಕೇರ್ ಸುಪ್ರೀಂ ಪಾಲಿಸಿ ತಗೊಂಡಿದ್ರು, ಜೊತೆಗೆ 1,270 ರೂಪಾಯಿ ಅಷ್ಟೇ ಎಕ್ಸ್ಟ್ರಾ ಪೇ ಮಾಡಿ ಕ್ಲೇಮ್ ಶೀಲ್ಡ್ ಪ್ಲಸ್ ಅಂತ ಆಡ್ ಮಾಡ್ಕೊಂಡಿದ್ರು. ಇದು 140 ಪ್ಲಸ್ ಮೆಡಿಕಲ್ ಐಟಮ್ಸ್ ನ ಕವರ್ ಮಾಡುತ್ತೆ. ಇದರಿಂದ ಅವರ 2.5 ಲಕ್ಷ ಬಿಲ್ಲು ಅದರಲ್ಲಿ ಬಂದಿದ್ದು 45,000 ರೂಪೀಸ್ ಕನ್ಸ್ಯೂಮಬಲ್ಸ್ ಕಂಪ್ಲೀಟ್ ಆಗಿ ಕವರ್ ಆಯ್ತು ಗುರು. ಇಲ್ಲ ಅಂದಿದ್ರೆ ಸರ್ಜರಿ ಆದ್ಮೇಲೆ ಅವರು 45,000 ರೂಪಾಯಿ ಅವ್ರ ಕೈಯಿಂದಾನೇ ಕಟ್ಬೇಕಾಗಿತ್ತು. ಇದು ಮೇನ್ ಪಾಯಿಂಟ್.
ಸಮ್ ಇನ್ಶೂರ್ಡ್ ಇಂಪಾರ್ಟೆಂಟ್ ಅಲ್ಲ ಗುರು, ಪಾಲಿಸಿ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್. 25 ಲಕ್ಷ ಕವರ್ ಇದ್ರು ನಾನ್ ಮೆಡಿಕಲ್ ಐಟಮ್ಸ್ ಎಕ್ಸ್ಕ್ಲೂಡ್ ಆದ್ರೆ ಬೆನಿಫಿಟ್ ನಿಜವಾಗ್ಲೂ ಇಲ್ಲ. 10 ಲಕ್ಷ ಕವರ್ ಇದ್ರು ಕರೆಕ್ಟ್ ಆಗಿ ಇನ್ಕ್ಲೂಷನ್ಸ್ ಇದ್ರೆ ಬೆಟರ್ ಔಟ್ಕಮ್ ಸಿಗುತ್ತೆ. ಸೊ ಸಮ್ ಇನ್ಶೂರ್ಡ್ ಎಷ್ಟಿರಬೇಕು, ಪಾಲಿಸಿ ಏನ್ ಕವರ್ ಮಾಡಬೇಕು, ಈ ಡೀಟೇಲ್ಸ್ ಎಲ್ಲ ನಿಮ್ಗೆ ಕನ್ಫ್ಯೂಸಿಂಗ್ ಅನ್ಸಿದ್ರೆ ಡಿಟ್ಟೋ ಇಲ್ಲೇ ಹೆಲ್ಪ್ ಮಾಡುತ್ತೆ. ನಮ್ಮ ಅಡ್ವೈಸರ್ ಜೊತೆ ಕನ್ನಡದಲ್ಲಿ ಫ್ರೀ ಆಗಿ ಒಂದು ಕಾಲ್ ಬುಕ್ ಮಾಡ್ಕೊಳ್ಳಿ. ವಿದೌಟ್ ಎನಿ ಸ್ಪ್ಯಾಮ್, ವಿದೌಟ್ ಎನಿ ಪ್ರೆಷರ್ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ವಿ ವಿಲ್ ಆಲ್ಸೋ ಹೆಲ್ಪ್ ಯು ಬೈ ದ ಪಾಲಿಸಿ. ನಿಮಗೆ ಯಾವುದೇ ಥರ ಕ್ಲೇಮ್ ಟೈಮಲ್ಲಿ ಸಪೋರ್ಟ್ ಬೇಕು ಅಂದರೆ ನಾವು ಇದ್ದೇ ಇರ್ತೀವಿ. ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಈಗ ಕೇರ್ ಸುಪ್ರೀಮಲ್ಲಿ ಮಾತ್ರ ಈ ಬೆನಿಫಿಟ್ ಸಿಗತ್ತಾ? ಇಲ್ಲ ಗುರು, ಬೇರೆ ಇನ್ಶೂರರು ಬೇರೆ ಹೆಸರು ಕರೀತಾರೆ. ಈಗ ಕೆಲವು ಪ್ಲಾನ್ಸ್ ಅಲ್ಲಿ ಬಿಲ್ಟ್ ಇನ್ ಇರುತ್ತೆ, ಕೆಲವು ಪ್ಲಾನ್ಸ್ ಅಲ್ಲಿ ನೀವು ಅಡಿಷನಲ್ ಆಡ್ ಆನ್ಸ್ ಹಾಕೋಬೇಕು. ಈಗ HDFC ಅವ್ರಿಗೂ ಆಪ್ಟಿಮಾ ಸೆಕ್ಯೂರ್ ಪ್ಲಸ್ ಅಲ್ಲಿ ಇದನ್ನ ಪ್ರೊಟೆಕ್ಟ್ ಬೆನಿಫಿಟ್ ಅಂತ ಕರೀತಾರೆ. ಆದಿತ್ಯ ಬಿರ್ಲಾ ಆಕ್ಟಿವ್ ಅಂಡ್ ಮ್ಯಾಕ್ಸ್ ಅಲ್ಲಿ ಇದನ್ನ ಕ್ಲೇಮ್ ಪ್ರೊಟೆಕ್ಟ್ ಅಂತ ಕರೀತಾರೆ. ಕೇರ್ ಸುಪ್ರೀಮ್ ಅಲ್ಲಿ ನಾನು ಹೇಳ್ದಂಗೆ ಕ್ಲೇಮ್ ಶೀಲ್ಡ್ ಪ್ಲಸ್ ಅಂತಾರೆ. ನಿವ ಉಪರ್ ಯಶೋರ್ 2.0 ಪ್ಲಾಟಿನಂ ಪ್ಲಸ್ ಅಲ್ಲಿ ಇದನ್ನ ಸೇಫ್ ಗಾರ್ಡ್ ಮತ್ತೆ ಸೇಫ್ ಗಾರ್ಡ್ ಪ್ಲಸ್ ಅಂತ ಕರೀತಾರೆ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಾರ್ನಿಂಗ್ ಇಲ್ಲಿ ಕೊಡಕ್ಕೆ ಇಷ್ಟಪಡ್ತೀನಿ. ಕನ್ಸ್ಯೂಮಬಲ್ ಕವರ್ ಇದೆ ಅಂತ ನೋಡಿ ಎಲ್ಲಾ 0 ಪೇಮೆಂಟ್ ಅಂತ ಅನ್ಕೋಬೇಡಿ. ಎಲ್ಲಾ ಐಟಮ್ಸ್ ಕವರ್ ಆಗಲ್ಲ. ಔಟ್ಸೈಡ್ ಫುಡ್, ಬೆವರೇಜ್, ಸ್ನಾಕ್ಸ್, ಮಿನರಲ್ ವಾಟರ್, ಟಿವಿ, ವೈಫೈ, ಬಾರ್ಬರ್, ಗ್ರೂಮಿಂಗ್ ಚಾರ್ಜಸ್ ಯೂಶಲಿ ಕವರ್ ಆಗಲ್ಲ. ಡಿಸ್ಚಾರ್ಜ್ ನಂತರ ಯೂಸ್ ಮಾಡೋ ವಾಕಿಂಗ್ ಏಡ್ಸ್, ಬೆಲ್ಟ್ಸ್, ಬ್ರೇಸಸ್, ಸ್ಲಿಂಗ್ಸ್, ಥರ್ಮೋಮೀಟರ್, BP ಮಾನಿಟರ್ ಇವೆಲ್ಲ ಐಟಮ್ಸ್ ಕೂಡ ಎಕ್ಸ್ಕ್ಲೂಡ್ ಆಗಿರುತ್ತೆ. ಕವರೇಜ್ ಪ್ಲಾನ್ ಟು ಪ್ಲಾನ್ ಚೇಂಜ್ ಆಗುತ್ತೆ. ಸೊ ಫೈನಲ್ ಟೇಕ್ ಅವೇ ಏನಂದ್ರೆ, ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡುವಾಗ ಬರೀ 10 ಲಕ್ಷ, 20 ಲಕ್ಷ, 50 ಲಕ್ಷ ಸಮ್ ಇನ್ಶೂರ್ ನೋಡಬೇಡಿ. ಕ್ಲೇಮ್ ಟೈಮ್ ಅಲ್ಲಿ ಬಿಲ್ ನ ಯಾವ ಪಾರ್ಟ್ಸ್ ಇನ್ಶೂರರ್ ಪೇ ಮಾಡುತ್ತೆ ಅದನ್ನ ಕರೆಕ್ಟ್ ಆಗಿ ಲಿಸ್ಟ್ ಮಾಡ್ಕೊಳ್ಳಿ. ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇಂದ ಆಗೋ ನಿಮ್ಮ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ನ ನೀವು ಏನಾದ್ರು ಕವರ್ ಮಾಡಬೇಕು ಅಂದ್ರೆ ಕನ್ಸ್ಯೂಮಬಲ್ಸ್ ಕವರೇಜ್ ಒಂದು ಒಳ್ಳೆ ಆಡ್ ಆನ್, ನೀವು ಅದನ್ನ ಕನ್ಸಿಡರ್ ಮಾಡ್ಕೋಬಹುದು. ಬಿಲ್ಟ್ ಇನ್ ಇದ್ರೆ ಗ್ರೇಟ್, ಇಲ್ಲ ಅಂದ್ರೆ ಆಡ್ ಆನ್ ಆಗಿ ಹಾಕೋಬಹುದು. ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ನಾನು ನಿಮ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿನ ತನಕ ಹ್ಯಾಪಿ ಇನ್ಶೂರೆನ್ಸ್ ಹಂಟಿಂಗ್.